ಭಾರತದ ಶ್ರೇಷ್ಠ ಶಿಕ್ಷಕರು ನೀಡುವ ಶಿಕ್ಷಣದಿಂದ ಭಾರತ ಇಂದು ವಿಶ್ವ ರಕ್ಷಕವಾಗಿ ಎಲ್ಲರೂ ಭಾರತ ದೇಶದ ಕಡೆಗೆ ನೋಡುವಂತೆ ಇತಿಹಾಸ ಸೃಷ್ಟಿಸಿಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ಶೇಗುಣಸಿ ವಿರಕ್ತ ಮಠದ ಮಹಂತ ಪ್ರಭು ಸ್ವಾಮೀಜಿ ಹೇಳಿದರು. ರಾಯಬಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಅಜಿತ್ ಬಾನೆ ಹೊಸ ಪ್ರೌಢಶಾಲೆ ಆವರಣದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅಭಿನಂದನಾ ಸಮಿತಿ ಮತ್ತು ವಿದ್ಯಾರ್ಥಿ ಬಳಗದಿಂದ ಹಮ್ಮಿಕೊಂಡಿದ್ದ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸಾಧನಾ ಸಮಾವೇಶ ಹಾಗೂ ಜಯಾನಂದ್ ಮಾದಾರ್ ಸಂಪಾದಿತ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಚೌರಿ ಶಿಕ್ಷಕರ ಶಿಕ್ಷಕರಿಂದ ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವುದು ನೋಡಿದರೆ ಶಿಕ್ಷಕರ ಬದುಕು ಅತ್ಯಂತ ಸ್ವಾರ್ಥಕ ಬದುಕು ಎನಿಸುತ್ತದೆ ಎಂದರು. ಅಂತಂದ್ರೆ ಚೌರಿ ಸರ್ ಅಂತಹ ಶ್ರೇಷ್ಠ ಶಿಕ್ಷಕರಿರುವುದರಿಂದ ಇವತ್ತು ಭಾರತ ಅನ್ನುವಂಥದ್ದು ವಿಶ್ವ ರಕ್ಷಕ ಆಗ್ತಾ ಇದೆ ಅಂತ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ನಾನು ಕರೆಕ್ಟ್ 5 ಗಂಟೆಗೆ ಅಲ್ಲಿ ಪ್ರವಚನ ಕಾರ್ಯಕ್ರಮ ಇರೋಣದ್ರಿಂದ ನಾನು ಮತ್ತೆ ವಿಜಯಪುರಕ್ಕೆ ಹೋಗ್ಬೇಕಾಗಿರೋದ್ರಿಂದ ರಾಜ ಹೇಳಿದ್ರು, ಏನಿಲ್ಲ ನಮ್ಮದೊಂದು ಕುದುರೆ ಅದ, ಕುದುರೆ ಬಹಳ ಚಲೋ ಓಡ್ತಿತ್ತು ಮೊದಲಿಗೆ, ಈಗ ಕುಂಟಾಕತ್ತದ, ಅದಕ್ಕೆ ನನಗೆ ಬಹಳ ಸಂಕಟ ಆಗೈತಿ ಅಂತ ರಾಜ. ಅವಾಗ ಬೋಧಿಸತ್ವ ಅಂದ್ರು, ದವಾಖಾನಿಗೆ ತೋರಿಸಿರೇನು, ಡಾಕ್ಟರ್ಗಳಿಗೆಲ್ಲ ತೋರಿಸಿರೇನು? ಎಲ್ಲಾ ಡಾಕ್ಟರ್ ಬಂದು ನೋಡ್ಯಾರ್ರಿ, ಕುದುರೆ ಕುಂಟದು ನಿಲ್ತಾ ಇಲ್ಲ, ಮತ್ತೆ ಕುಂಟಾಕತ್ತದ, ಅದು ಬಹಳ ಚಂದ ಓಡುವಂತ ಕುದುರೆ ಕುಂಟಾಕತ್ತದ ಅಂತ ಹೇಳಿ ರಾಜ ಬಹಳ ತನ್ನ ದುಃಖವನ್ನು ತೋಡ್ಕೊಂಡ. ಆವಾಗ ಬೋಧಿಸತ್ವ ಹೇಳಿದ್ರು, ಕೇವಲ 3 ದಿನ ಟೈಮ್ ಕೊಡಪ್ಪ, ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗ ಮಾಡ್ತೀನಿ ಅಂತ ಹೇಳಿದ್ರು. 3 ದಿನ ಅಲ್ರಿ, 30 ದಿನ ಟೈಮ್ ತಗೊಳ್ರಿ, ನಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗ ಮಾಡ್ರಿ ಅಂತ ರಾಜ ಅಂದ. ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ಅವರು. ಆ ಕುದುರೆ ಯಾಕೆ ಕುಂಟಾಕತ್ತೈತಿ ಅಂತ ತಿಳ್ಕೊಂಡು 3 ದಿನ ಅಲ್ಲ 3 ನಿಮಿಷದೊಳಗೆ ಗೊತ್ತಾಗ್ಬಿಡ್ತವ್ರಿಗೆ. ಆ ಕುದುರೆ ಯಾಕೆ ಕುಂಟಾಕತ್ತಿತ್ತು ಅಂದ್ರೆ ಕುದುರೆಗೆ ಟ್ರೈನಿಂಗ್ ಕೊಡವ ಕುಂಟಿದ್ರು. ಆ ಬೋಧಿಸತ್ವ ಕರೆದ್ರು, ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡ್ಬೇಕಾಗಿತ್ತಂದ್ರೆ ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡಾಕತ್ತಾನಲ್ಲ, ಮೊದಲು ಒಂದು ಕೆಲಸದ ತೆಗೆದು ಹಾಕ್ರಿ, ಒಬ್ಬ ಒಳ್ಳೆ ಓಡಾಡುವಂತ ಯುವಕರನ್ನ ಟ್ರೈನಿಂಗ್ ನೇಮಿಸ್ರಿ, ಕುದುರೆ ಓಡ್ತೈತಿ ಅಂತ ತಿಳ್ಕೊಂಡು ಹೇಳಿದ್ರು. ಆ ಕುದುರೆಗೆ ಟ್ರೈನಿಂಗ್ ಕೊಡೋವೇನು ಕುಂಟಿದ್ದಲ್ಲ ಅವನು ತೆಗೆದ್ರು, ಮಸ್ತಂಗೆ ಓಡುವಂತಹ ಒಬ್ಬ ತರಬೇತಿದಾರರನ್ನ ನೇಮಿಸಿದ್ರು. ಮತ್ತೆ ಕುದುರೆ ಮೊದ್ಲಿನಂಗೆ ಓಡಕ್ ಚಾಲು ಆಯ್ತು. ಹೌದ್ರಿ ಅಪ್ಪ ಅವ್ರ, ಆ ಕುಂಟು ಕುದುರೆ ಕಟ್ಟಿ ನಮಗೆ ಯಾಕೆ ಹೇಳಾಕತ್ತೀರಿ ಅಂತ ನೀವು ಅಂದ್ರಿ ಅಂದ್ರೆ, ಅವ್ರ ಶಿಷ್ಯರೆಲ್ಲರೂ ನೀವು ಓಡುವಂತಹ ಕುದುರೆ ಯಾಕಾಗಿರಿ ಅಂದ್ರೆ ನಿಮಗೆ ಟ್ರೈನಿಂಗ್ ಕೊಟ್ಟಿರುವಂತ ಚೌರಿ ಸರ್ ಬಹಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವು ಓಡಾಕತ್ತೀರಿ ಅಂತ ಹೇಳಿ ಇವತ್ತೊಂದು ಅದ್ಭುತವಾಗಿರುವಂತ ಒಂದು ನಾಡನ್ನು ನಾವೆಲ್ಲ ಕಟ್ಟಬೇಕಾಗಿದೆ. ಅಮೆರಿಕದೊಳಗೆ ಒಂದು ಮಾತು ಚಾಲ್ತಿ ಒಳಗದೆ. ನಾನು ಎಲ್ಲ ಟೀಚರ್ಸ್ಗಳನ್ನೆಲ್ಲ ನೋಡಿದಾಗ ನನಗೆ ಯಾಕಷ್ಟು ಖುಷಿ ಆಗ್ತದೆ ಅಂದ್ರೆ, ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ LS ಶಾಸ್ತ್ರಿ ಅವರು, ಇಂದಿನ ಸಮಾರಂಭ ನೋಡಿದರೆ ಚೌರಿ ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಿಯರಾಗಿದ್ರು ಎಂದು ತಿಳಿಯುತ್ತದೆ ಎಂದರು. ಇದು ಎಂಥ ನಿತ್ಯ ಸತ್ಯವಾದಂಥ ಮಾತು. ಅಮೇರಿಕಾದಲ್ಲಿರುವ ಹುಡುಗರು ಹುಟ್ಟಿಗಳು ಚೌರಿಯವರು ಹುಟ್ಟಿ ಬಂದ ಪ್ರತಿಯೊಬ್ಬರು ಚೌರಿಯವರನ್ನು ಗುಣಗಾನ ಮಾಡ್ತಾ ಇದ್ದಾರೆ, ಸ್ಮರಿಸ್ತಾ ಇದ್ದಾರೆ. ಚೌರಿಯವರಿಗೆ ಸಾವಿಲ್ಲ, ಚೌರಿಗೆ ಒಬ್ಬರಿಗೆ ಅಲ್ಲ, ಯಾವುದೇ ಗುರುಗಳಿಗೆ ಸಾವಿಲ್ಲ. ಆ ನಿಟ್ಟಿನೊಳಗೆ ಇದೊಂದು ಸಾರ್ಥಕ ಬದುಕು, ಶಿಕ್ಷಕ ಬದುಕು ಸಾರ್ಥಕ ಬದುಕು. ಸಾರ್ಥಕ ಬದುಕಿಗೆ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂಥ ಒಬ್ಬ ಚಿಂತಕ ಒಂದು ಭಾಳ ಚಂದ ಮಾತು ಹೇಳ್ತಾನೆ, ನಮ್ಗೆಷ್ಟು ಲಕ್ಷ ಕೊಟ್ಟು ಕೇಳಿ. If you would not be forgotten as soon as you are dead and rotten, write a thing of worth reading or do a thing of worth writing. ಭಾಳ ಚಂದ ಮಾತಾಡೋದು ಇಂಗ್ಲೀಷ್ನಾಗಿನ ಕನ್ನಡನಾಗ ಹೇಳ್ತೇನೆ. ಶರೀರ ಸತ್ತು ಕೊಳೆತು ಮರೆತು ಹೋಗುವ ಮುನ್ನ ಜನ ಮೆಚ್ಚಿ ಓದುವಂಥ ಪುಸ್ತಕವೊಂದನ್ನು ಬರೆಯಕ್ಕಾಗಲಿಲ್ಲ ಪರವಾಗಿಲ್ಲ, ಬಿಟ್ಬಿಡು, ಚಿಂತೆ ಮಾಡಬೇಡ. ಆದರೆ ಜನ ನಿನ್ನನ್ನು ಕುರಿತು ಪುಸ್ತಕವೊಂದನ್ನು ಬರೆದಿರಬೇಕು, ಹಾಗೆ ಬದುಕು. ಇದು ಸಾರ್ಥಕ ಜೀವನ. ಇಲ್ಲಿ ಒಂದಲ್ಲ 4 ಪುಸ್ತಕ ಒಮ್ಮೆ ಅವರನ್ನು ಕುರಿತು ಬಂದು ಪುಸ್ತಕಗಳು ಬಂದು, ಅವ್ರ ಅಭಿನಂದನೆ ಪುಸ್ತಕಗಳು ಬಂದು, ಅವರು ಗುಣಗಾನ ಮಾಡುವಂಥ ಪುಸ್ತಕ ಬಂದು ಸಾಕಲ್ಲ. ಮತ್ತೆ ಇನ್ನೇನು ಬೇಕು? ಒಬ್ಬ ವ್ಯಕ್ತಿ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನದಲ್ಲಿ ಏನೂ ಸಾಧಿಸೋದು ಬೇಡ, ಇದಕ್ಕಿಂತ ಹೆಚ್ಚಿನದನ್ನು ಬೇಡ್ಕೊಳ್ಳೋದು ಬೇಡ. ನಮ್ಮ ಆಯ್ದ ಪುಸ್ತಕಗಳನ್ನ, ಲೇಖನಗಳನ್ನ ಕೂಡಿಸಿ ಅದನ್ನ ಪುಸ್ತಕವನ್ನು ಹೊರತಂದಿರುವಂತಹವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಇವತ್ತು
ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲ ಮಕ್ಕಳ ಚೌರೀಶ ಅದು ಅದರ ಜೊತೆಗೆ 3 ಪುಸ್ತಕಗಳು ನಮ್ಮ ವೇದಿಕೆಗೆ ಆಗಮಿಸಬೇಕು. ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಶಿಕ್ಷಕರಾಗ್ತಾರೆ, ಆದರೆ ವಿಭಿನ್ನತೆಯನ್ನ ಮಾಡಿದ್ದು ಬೆರಳಿಕೆ ಅಷ್ಟ ಮಾತ್ರ. ಬೆರಳಿಕೆಯಲ್ಲಿರುವಂತಹ ನಮ್ಮ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್ ಅವರೊಬ್ಬರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕ ಎಸ್.ಬಿ. ಘಾಟಿಗೆ ಕುಡಚಿ ಪಟ್ಟಣದಲ್ಲಿ ಕನ್ನಡ ಶಾಲೆಗೆ ಭದ್ರ ಬುಧನ ಹಾಕಿ ಇಂದು ಕನ್ನಡ ಶಾಲೆ ಇಲ್ಲಿ ಉಳಿದು ಬೆಳೆಯಬೇಕಾದರೆ ಅದಕ್ಕೆ ಚೌರಿ ಗುರುಗಳು ಕಾರಣರಾಗಿದ್ದಾರೆ ಎಂದು ಹೇಳಿದರು. ಭಯ ಮೈಥುನಕ್ಕೆ ಸಾಮಾನ್ಯ ಮೇತ ಪಶುಗಳಿಂದ ಅವೆಲ್ಲ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಮಾಡುವ ಹಾಗೆ ಬದುಕುವ ಹಾಗೆ ನಾವು ಬದುಕಿದರೆ ನಮ್ಮ ಮಾನವ ಜನ್ಮ ಯಾವ ರೀತಿಯಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಲ್ವ. ಹೇಳ್ತಾರೆ ನಾವು ಕೆಲವು ಮಾತುಗಳನ್ನು, ನಾವು ಹೋಗುವಾಗ ಏನನ್ನು ತಗೊಂಡು ಹೋಗೋದಿಲ್ಲ, ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗ್ತೇವೆ. ಏನನ್ನು ಬಿಟ್ಟು ಹೋಗ್ತೀವಿ ನಾವು? ಮನೆ, ಮಾರು, ಹೊಲ, ಗದ್ದೆ, ಬಂಗ್ಲೆ, ಕಾರು ಇವನ್ನು ಬಿಟ್ಟು ಹೋಗ್ತೀವಿ. ಇವು ಸಾರ್ವಜನಿಕ ಸೊತ್ತಲ್ಲ, ಇವು ಕೌಟುಂಬಿಕವಾದ ಸೊತ್ತುಗಳು. ಸಾರ್ವಜನಿಕವಾಗಿ ಸಮಾಜಕ್ಕೆ ನಾವು ಏನನ್ನ ಬಿಟ್ಟು ಹೋಗಬೇಕು ಅಂತಂದರೆ ಒಳ್ಳೆಯ ಹೆಸರನ್ನು ಬಿಟ್ಟು ಹೋಗಬೇಕು, ಒಳ್ಳೆಯ ಕೆಲಸಗಳನ್ನು ಬಿಟ್ಟು ಹೋಗಬೇಕು, ಒಳ್ಳೆಯ ಕೀರ್ತಿಯನ್ನು ಬಿಟ್ಟು ಹೋಗಬೇಕು. ಆಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಅನ್ನುವ ಮಾತನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಬೆಳಗಾವಿ ಬ್ರಹ್ಮಕುಮಾರಿ ಉಪಲಯದ ನಿರ್ದೇಶಕಿ ಬಿ.ಕೆ. ಅಂಬಿಕಾ ಅಕ್ಕನವರು, ಅಭಿನಂದನಾ ಗ್ರಂಥ ಸಂಪಾದಕ ಪ್ರಾ. ಜಯಾನಂದ ಮಾದಾರ್, ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ ಕದ್ದು, ಹಿರಿಯ ಸಾಹಿತಿಗಳಾದ ಎಸ್.ಪಿ. ಹಂಜಿ, ಬಸವರಾಜ್ ಗಾರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.